ನಮ್ಮ ಶಿಬಿರಾರ್ಥಿಗಳು ಬಹುಶಃ 10 ವರ್ಷದ ಹುಡುಗನಿಂದ ಹಿಡಿದು 70 ವರ್ಷದ ಮೆಚ್ಚೂರ್ಡಾದ ಮಹಿಳೆಯ ತನಕ ನಮ್ಮ ಶಿಬಿರಾರ್ಥಿಗಳು. ಸಾಧಾರಣ ಅದು ಶಿಬಿರ ಅಂತ ಹೇಳಿದರೆ ಬಹಳ ದೊಡ್ಡ ಒಂದು ಮುಂದಾಲೋಚನೆ ನಮಗಿಲ್ಲ. ಒಂದು ನಾವು ಯಾವುದೇ ಕಲೆ ಆದರೂ ಒಂದು ಖುಷಿ ಪಡುವಂಥದ್ದು. ಇನ್ನೊಂದು ಬಂದ ನೋಡಿ ನಮ್ಮ ಕಿರಿಯ ಶಿಬಿರಾರ್ಥಿ. ಇನ್ನೊಂದು ಅದೇ ಹೇಳಿದರು, ಒಂದು ಉದಾಹರಣೆ ಕೊಡೋದಾದರೆ, ಇಲ್ಲಿ ಕಲಿತಾ ಇರುವಾಗ ಅಲ್ಲೆಲ್ಲ ಒಂದು ಪ್ರೋಗ್ರಾಮ್ ಆಯಿತು, ಅಲ್ಲಿ ಒಂದು ಬಾಲಗೋಪಾಲ ಆಗ್ತಾ ಇತ್ತಂತೆ. ಇವರು ಇಲ್ಲಿ ಬಂದು ಹೇಳೋದು ನನಗೆ, ಸುಧಾ ನಮ್ಮ ಸ್ಟೆಪ್ ಇತ್ತಲ್ಲ ಅದನ್ನ ಅವ್ರು ಅಲ್ಲಿ ಮಾಡ್ತಾಯಿದ್ರು ಅಂತ. ಯಕ್ಷಗಾನದಲ್ಲಿರೋದು ಅದೇ ಸ್ಟೆಪ್ಪೇ, ಎಲ್ಲೋದ್ರೂ ಅದೇ ಕಾಣೋದೇ ನಮಗೆ. ಆದರೆ ಇವರಿಗೆ ಇದು ನಮ್ಮ ಸ್ಟೆಪ್ ಆಗಿತ್ತು. ಈಗ ಆ ಒಂದು ನಮ್ಮದು ಅಂತ ಒಂದು ಕಲೆ ಬಂದಾಗ ನಾವು ನೋಡಲಿಕ್ಕಾದರೂ ಹೋಗ್ತೇವೆ ಮುಂದೆ. ಇನ್ನೊಂದು ನಮ್ಮ ಮಾನಸ ಮೈರ ಮೊಮ್ಮಗ ಹೇಳಿದ್ನಂತೆ, ಅಜ್ಜಿ ನಾನು ನಿನ್ನ ನೋಡಬೇಕು, 3 ವರ್ಷದ ಹುಡುಗ, ಅಜ್ಜಿ ನಾನು ನಿನ್ನ ಯಕ್ಷಗಾನ ನೋಡಬೇಕು ಅಂದಂತೆ. ಇವರಿಗೀಗ ಅವನು ಬೆಂಗಳೂರಲ್ಲಿರೋದು, ಅವನು ನೋಡಲಿಕ್ಕಾಗೋದಿಲ್ಲ. ಆದರೆ ಇವರು ಮಾಡಿದ ವಿಡಿಯೋವನ್ನು ಅವನು ನೋಡಿದಾಗ ಅವನಿಗೊಂದು ಯಕ್ಷಗಾನದ ಪರಿಚಯ ಆಗ್ತದೆ. ಆ ರೀತಿಯಲ್ಲಿ ನಾವು ಹೆಂಗಸು ತೊಡ್ಕೊಳ್ತಾ ಇರುವಾಗ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಜೊತೆಗೆ ಇನ್ವಾಲ್ವ್ ಆಗ್ತದೆ. ನೋಡಿ, ಅವರ ಹೆಂಡತಿದ್ದು ನೋಡ್ಲಿಕ್ಕೆ ಗಂಡ ಬಂದಿದ್ದಾರೆ, ಈಗ ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ ನೋಡಲಿಕ್ಕೆ. ಹೀಗೆ ಒಂದು ರೀತಿಯಲ್ಲಿ ಕಲೆಯದು, ಮತ್ತು ಕಲೆಯ ಮುಖ್ಯ ಉದ್ದೇಶ ಆನಂದ. ಅದು ಬಿಟ್ಟು ಇವರು ಮಕ್ಕಳಿಗೆ ಕಲಿಸ್ತಾರೆ, ಮಕ್ಕಳಿಗೆ ಕಲಿಸುವಾಗ ಒಂದು ಉದ್ದೇಶ ಇರ್ತದೆ, ಅದು ಪರ್ಫೆಕ್ಷನ್ ಬೇಕು. ನಾಳೆ ಆ ಮಕ್ಕಳು ಅದರಲ್ಲಿ ಒಂದು 2-3 ಜನ ಆದ್ರೂ ಆ ಕಲೆಯನ್ನು ಪ್ರಸಾರ ಮಾಡೋರು, ಮುಂದೆ ತಗೊಂಡು ಹೋಗೋರು, ಆ ರೀತಿಯ ಒಂದು ಮುಖ್ಯ ಉದ್ದೇಶ ಇರ್ಬೋದು. ಆದರೆ ನಮಗೆ ಹಾಗೆ ಅಲ್ಲ. ನಾವು ಹೇಳಿದಾಗೆ 4ನೇ ಶಿಬಿರವರೆಗೂ ಸಾಕಷ್ಟು ಮಹಿಳೆಯರು ಇದರಲ್ಲಿ ತೊಡ್ಕೊಂಡು ಬಂದಿದ್ದಾರೆ, ಖುಷಿಪಟ್ಟಿದ್ದಾರೆ, ಹೋಗಿದ್ದಾರೆ, ಮತ್ತಷ್ಟು ಜನ ಬರ್ತಾ ಇದ್ದಾರೆ, ಮತ್ತು ಖುಷಿ ಪಡ್ತಾ ಇದ್ದಾರೆ. ಇರುವ ದಿನವನ್ನು ಸಂತೋಷದಲ್ಲಿ ಕಳೆಯುವ. ಯಾವುದ್ಯಾವುದೋ ಒಂದು ಹೊರಗಿನ ಈ ಎಲ್ಲ ಜಂಜಡ ಕೇಳುವಾಗ ಬೇಸರ ಆಗ್ತದೆ. ಮತ್ತು ಒಂದು ಇದರಿಂದ ನಮ್ಮ ಮನೆ ಮಕ್ಕಳನ್ನ ಯಾವುದಾದ್ರೂ ಒಂದು ಕಲೆ, ಯಕ್ಷಗಾನ ಅಂತಲ್ಲ, ಯಾವುದಾದ್ರೂ ಒಂದು ಕಲೆಯಲ್ಲಿ ತೊಡಸ್ಕೊಳ್ಳಿ. ಅವರಿಂದ ಮೊಬೈಲನ್ನು ಮಾಡಬೇಡಿ ಅಂದರೆ ಮಾಡ್ತಾರೆ. ಅದನ್ನು ತೆಗೆದಿಡಲಿಕ್ಕೆ ಒಂದು ಒಳ್ಳೆಯ ಉಪಾಯ ಅಂದರೆ ಅವರನ್ನು ಬ್ಯುಸಿ ಮಾಡುವಂಥದ್ದು. ಯಾವುದಾದ್ರೂ ಒಂದು ಕಲೆ, ಯಕ್ಷಗಾನ, ನಾಟಕ, ಸಂಗೀತ, ಇದು ಚಿತ್ರಕಲೆ, ಯಾವುದಾದ್ರೂ ಒಂದು ಕಲೆಯಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಳಿಕ್ಕೆ ನಮ್ಮ ಮಹಿಳೆಯರು ಅವರ ಮನೆಯ ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಹೇಳ್ತಾ, ಈ ಶಿಬಿರ ಆ ಮಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಮಹಿಳಾ ಮಂಡಲ ನಾನು ಹೇಳಿದಾಗೆ 4 ಶಿಬಿರದಲ್ಲೂ ಆರಂಭದ ಇದರಲ್ಲಿ ಯಶೋಧ ಹಂದೆಯವರು ಅಧ್ಯಕ್ಷರಾಗಿದ್ದರು, ಆಮೇಲೆ ನಾಗರತ್ನೋಳ್ಪುರ ಅಧ್ಯಕ್ಷರಾಗಿದ್ದರು, ಆಮೇಲೆ ಸುಶೀಲಾ ಸೋಮಶೇಖರ್ ಅವರು ಅಧ್ಯಕ್ಷರಾಗಿದ್ದರು. ಈಗ ನಮ್ಮ ಶಿಬಿರದ ಹೊತ್ತಿಗೆ ನಮಗೆ ಗೀತಾ ಕುಂದರ್ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೂ ಮಹಿಳಾ ಮಂಡಲದ ಎಲ್ಲ ಕಿರಿಯ ಸದಸ್ಯರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ನಾವು ಪ್ರಸ್ತುತಪಡಿಸಲಿದ್ದೇವೆ ಒಂದು ಅವರು ಏನು ಕಲ್ತಿದ್ದಾರೆ, ಸರ್ ಹೇಳಿಕೊಟ್ಟದ್ದು ಆರಂಭದ ದಸ್ತು ಮತ್ತು ಮುಕ್ತಾಯ ಅಷ್ಟೇ. ಅದನ್ನೊಂದು ಎಲ್ಲ ತಾಳಗಳದ್ದೊಂದು ಮಾಡಿ ತೋರಿಸ್ತಾರೆ, ಪರ್ಫೆಕ್ಷನ್ ಅಲ್ಲ. ಅವರು ಏನು ಗ್ರಹಿಸಿದ್ದಾರೆ, ಅಂದರೆ ಶಿಬಿರ ಅಂದರೆ ಪರಿಚಯಿಸೋದು ಮಾತ್ರ ನಮ್ಮದು. ಅವರು ಏನು ಗ್ರಹಿಸಿದ್ದಾರೆ ಅದನ್ನು ಮಾಡ್ತಾರೆ, ತಪ್ಪು ಮಾಡ್ತಾರೆ. ಅವು ಯಾವ ಕಲೆ ಆದರೂ ಒಂದು ತಾಳವನ್ನು ಕಲಿಯಕ್ಕೆ ಕೊನೆಯ ಪಕ್ಷ 1 ತಿಂಗಳಾದರೂ, ಮಿನಿಮಮ್ 1 ತಿಂಗಳಾದರೂ ಬೇಕು, ಮತ್ತು ಒಂದು ಕೈ ಕಲೀಲಿಕ್ಕೆ 1 ತಿಂಗಳಾದರೂ ಬೇಕು. ಅದರಲ್ಲಿ ನಾವು 1 ವಾರದಲ್ಲಿ ಅಥವಾ 10 ದಿವಸದಲ್ಲಿ ತಾಳವನ್ನು ಕಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೀಗೊಂದು ಪ್ರದರ್ಶನ ಇದೆ ಅಂತ ಹೇಳಿದರೆ, ತುಂಗರು ಬಿಟ್ಟೋದ ಮೇಲೂ 1 ವಾರ ಅವರು ಅದನ್ನು ಮಂಡಲಿ ಇಟ್ಕೊಂಡು ಮನೆಯಲ್ಲಿ ಇಲ್ಲಿ ಕಾಲಾಗ್ತಾಯಿದ್ರು. ಆ ಒಂದು ಪ್ರೊಸೆಸ್ ಇರಲಿ, ಸ್ವಲ್ಪ ಆದರೂ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪ್ರದರ್ಶನ ಅಂತ ಇಟ್ಟಿರೋದು ಬಿಟ್ಟರೆ, ಪೂರ್ತಿ ಆಗದೆ ಪೂರ್ತಿ ಬರದೆ ಪ್ರದರ್ಶನ ಇಡಬಾರ್ದು, ಗೊತ್ತು ನನಗೆ. ಆದರೆ ಎಲ್ಲರೂ ನಮ್ಮವರೇ ಎಲ್ಲಿರೋದು, ಮಾಡ್ತಾ ಇರೋರು ನಿಮ್ಮವರೇ. ಆದ್ದರಿಂದ ತಪ್ಪನ್ನು ತಪ್ಪಾಗಿ ಗ್ರಹಿಸದೆ ಅವರು ಕಲ್ತದ್ದಕ್ಕೆ ಶಾಬಾಸ್ಗಿರಿ ಕೊಡೋಣ ಅಂತ ಹೇಳ್ತಾ, ಚಂದ್ರಪೂಜಾರು ನಮ್ಮ ರಸರಂಗದವರೇ, ಪಂಚಾಯತ್ ಸದಸ್ಯರು, ಮೋಸ್ಟ್ಲಿ 3ನೇ ಬಾರಿಗೆ ಅಲ್ವಾ ಸದಸ್ಯರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಮೃತಶ್ರೀ ಮೇಳದ ಯಕ್ಷಗಾನ ಮೇಳಗಳ ತಿರುಗಾಟ ಇರುವಾಗ ಅದರ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಕಲಾವಿದರು, ನಮ್ಮಲ್ಲಿ ನಾಟಕ ಮಾಡಿದ್ದಾರೆ. ಸರಿ,
ಸ್ವಾಗತಿಸಿ ಆಗಿದೆ. ನಾನು ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಗೀತಕ್ಕನಿಗೆ ಹೇಳೋದೇ ಬೇಡ, ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸ್ತಾ ಇರುವವರು. ನರಸಿಂಹ ತುಂಗರು ಗೊತ್ತೇ ಇದೆ, ನಾವು 10 ವರ್ಷದ ಹಿಂದೆ ಇಲ್ಲಿ ಬಂದಿದ್ದರು. ಈಗಲೂ ಅವರಿಗೆ ಪುರ್ಸೊತ್ತಿಲ್ಲ ಗದ್ದೆ ಕೆಲಸ, ಅದರ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದು. ನೀವು ಹೋದ ಮೇಲೆ ನಾವು ಈಗ ಕುಣಿತು ತೋರಿಸ್ತಾ ಇರೋದು ನಿಮ್ಮದು ಅಲ್ಲದೆ ಇರ್ಬೋದು, ಸುಮಾರು ಆಚೆ ಈಚೆ ಆಗಿರ್ತದೆ, ಅದನ್ನು ಮನಸ್ಸಿಗೆ ಅದಕ್ಕೆ ಕ್ಷಮೆ ಇರಲಿ. ಹಾಗೆಯೇ ಬಹಳ ಒಳ್ಳೆಯ ಮಕ್ಕಳ ಯಕ್ಷಗಾನ ರಂಗಭೂಮಿಯನ್ನು ಕಟ್ಟಿ ಬೆಳೆಸ್ತಾ ಇರುವವರು. ಕಲಿಸೋದು ಅಂತ ಹೇಳಿದರೆ ಅವ್ರು ಕಾಲು ಹೀಗೆ ಮಾಡಲಿಲ್ಲ ಆದರೆ ಕಾಲಿಗೆ ಹೊಡೆದಾದರೂ ಅವರ ಕಲಿಸಿದ ಮಕ್ಕಳ ಯಕ್ಷಗಾನ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಅಷ್ಟು ನೀಟು. ಮತ್ತು ಆ ಸಾಂಪ್ರದಾಯಿಕ ರಂಗಭೂಮಿಯನ್ನು ಅಷ್ಟು ಚೆನ್ನಾಗಿ ಕಟ್ಟಬಲ್ಲ ಕೆಲವು ಮಂದಿಯಲ್ಲಿ ನಮ್ಮ ತುಂಗರು ಕೂಡ ಒಬ್ಬರು. ನಿರಂತರವಾಗಿ ಆ ಕಾಯಕದಲ್ಲಿದ್ದಾರೆ. ಶಾಲೆಯ ಮಕ್ಕಳಿಗೆ ಯಕ್ಷ ಶಿಕ್ಷಣ ಅಂತ ಹೇಳ್ಕೊಂಡು ಪ್ರತಿ ವರ್ಷ ಒಂದಷ್ಟು ಕಲಿಸ್ತಾ ಇದ್ದಾರೆ. ಅವರದ್ದೇ ಟೀಮ್ ಇದೆ, ಕಲಾಪೀಠ ಅನ್ನೋದು. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಧನ್ಯವಾದಗಳನ್ನ ಹೇಳ್ತೇನೆ. ಮೇಡಮ್.